ಪವರ್ ಸ್ಟಾರ್ ಬರ್ತ್ಡೇ ವೀಕ್ ಗೆ ಸ್ವಾಗತ ಸುಸ್ವಾಗತ. ಡೇ 4 ಆಫ್ ಶೇರಿಂಗ್ ಲೈಫ್ ಲೆಸನ್ಸ್ ಬೈ ಪುನೀತ್ ರಾಜ್ಕುಮಾರ್ ಸರ್ ಅಂಡ್ ವಾಟ್ ಇನ್ಸ್ಪೈರ್ಡ್ ಮೀ ಟು ಚೂಸ್ ಹಿಮ್ ಆಸ್ ಅನ್ ಐಡಲ್. ರೈಟ್ ಟೈಮಲ್ಲಿ ನಾನು ಹೇಳೋದೇನೆಂದ್ರೆ ಎಲ್ಲ ಯೂತ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಯಾವ್ದಾರ ಒಂದು ಒಳ್ಳೆ ಸ್ಪೋರ್ಟ್ಸ್ ಅಡಿಕ್ಷನ್ ಇಟ್ಕೋಬೇಕು. ಸ್ಪೋರ್ಟ್ಸ್ ಅಡಿಕ್ಷನ್, ಅಡ್ವೆಂಚರ್ ಅಡಿಕ್ಷನ್, ಸೈಕ್ಲಿಂಗ್ ಆಗಲಿ, ಯಾವ್ದಾರ ಒಂದು ಸ್ಪೋರ್ಟ್. ಏನು ದುಡ್ಡು ಇರಬೇಕು, ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು ಅನ್ನೋದಲ್ಲ, ಲಗೋರಿನೂ ಆಡೋ ಪರವಾಗಿಲ್ಲ, ಅಲ್ಲ ಗಿಲ್ಲಿದಾಂಡ್ ಆದರೆ ಆಡು, ಯಾವ್ದಾರ ಒಂದು ಸ್ಪೋರ್ಟ್ಸ್ ಅಡಿಕ್ಷನ್ ಇರಬೇಕು. ಆ್ಯಕ್ಟಿವಿಟಿ ಡೈಲಿ ಲೈಫಲ್ಲಿ ಅದರಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಏನೇನೋ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪಾಪ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಒಳ್ಳೆ ಪ್ರಯತ್ನದಲ್ಲಿರ್ತಾರೆ. ಏನು ಆ ಟೈಮನ್ನು ಬಿಟ್ಟು ಯಾವ್ದಾರು ಒಂದು ಸ್ಪೋರ್ಟ್ಸ್ ಅಡಿಕ್ಷನ್. ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಒಂದು ಶೂಸ್ ಹಾಕೊಬೇಕು, ನಾವು ಹೆಲ್ತಿಯಾಗಿರ್ಬೇಕು, ಕಡಿಮೆ ತಿನ್ಬೇಕು, ರಾತ್ರಿ ಬೆಳಿಗ್ಗೆ ಎದ್ದು ಚೆನ್ನಾಗಿ ವರ್ಕೌಟ್ ಮಾಡಿ ಹೊಡಿದ್ರೆ ನಮ್ಮ ದೇಹಕ್ಕೂ ಒಳ್ಳೇದು. ನಮ್ಮ ಅಪ್ಪು ಬಾಸ್ ಅವರು ಮೂವಿ ಒಳಗೆ ಆಗಿರ್ಬೋದು, ರಿಯಲ್ ಲೈಫ್ ಒಳಗೆ ಆಗಿರ್ಬೋದು, ಬಹಳ ಪ್ಯಾಷನೇಟ್ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರು. ಅವರು ಮ್ಯಾರಥಾನ್ಸ್ ಓಡ್ತಿದ್ರು, ಟ್ರೆಕ್ಕಿಂಗ್, ಅಡ್ವೆಂಚರ್, ಸೈಕ್ಲಿಂಗ್, ಆಮೇಲೆ ಹೈ ಇಂಟೆನ್ಸಿಟಿ ವರ್ಕೌಟ್ಸ್, ಸೊ ಹಿಂಗೆಲ್ಲಾನು ಮಾಡ್ತಿದ್ರು. ಅವರು ಅವರನ್ನ ಆದಷ್ಟು ಫಿಟ್ ಆಗಿ ಇಟ್ಕೊಳ್ಳಕ ಡೈಲಿ ವರ್ಕೌಟ್ ಮಾಡ್ತಿದ್ರು, ಪ್ರಯತ್ನ ಮಾಡ್ತಿದ್ರು. ನಮ್ಗೆ ಅಭಿಮಾನಿಗಳಿಗೆಲ್ಲ ಅವರು ಫಿಟ್ನೆಸ್ಗೆ ಒಂದ್ ರೀತಿಯಿಂದ ಮಾರ್ಗದರ್ಶನ ಆಗಿದ್ರು. ನಮಗೆಲ್ಲ ವರ್ಕೌಟ್ ಮಾಡ್ರಿ, ಫಿಟ್ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಿದ್ರು. ಯೂತ್ಸಿಗೆಲ್ಲ ಇನ್ಸ್ಪೈರ್ ಮಾಡಿ ಕರ್ನಾಟಕದ ಯೂತ್ ಐಕಾನ್ ಅಂತ ಅನ್ಸ್ಕೊಂಡು ಹೋದ್ರು ಅವರು. ನನ್ನ ಒಂದು ಫಿಟ್ನೆಸ್ ಜರ್ನಿಲಿ ಕೂಡ ಅಪ್ಪು ಸರ್ ಅವರು ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅವ್ರು ಮಾಡೋ ವರ್ಕೌಟು, ಅವ್ರು ಆಡೋ ಸ್ಪೋರ್ಟ್ಸ್ ನೋಡಿ ನಾವೆಲ್ಲ ಒಂದು ರೀತಿಯಿಂದ ಇನ್ಸ್ಪೈರ್ ಆದವರು. ಒಬ್ಬ ಸೂಪರ್ ಸ್ಟಾರ್ ಫ್ಯಾನ್ ಆಗಿ ಅವರ ಗುಣಗಳನ್ನು ಅಳವಡಿಸ್ಕೊಳ್ಳೋದು, ಅವರಂತೆ ಲೈಫ್ ಸ್ಟೈಲ್ ರೂಪಿಸ್ಕೊಳ್ಳೋದು, ಅದರಿಂದ ನನಗೊಂದು ರೀತಿಯಿಂದ ಹೆಮ್ಮೆ ಇದೆ. ಅಂದು ಇಂದು ಎಂದೆಂದು ಕೂಡ ನಾನು ಸ್ಪೋರ್ಟ್ಸ್ ಮಾಡ್ತಾನೆ ಇರ್ತೀನಿ. ಒಂದು ಯಾವುದೋ ಫಿಸಿಕಲ್ ಆಕ್ಟಿವಿಟಿ ಒಳಗೆ ಯಾವಾಗಲೂ ಆಕ್ಟಿವ್ ಆಗಿರ್ತೀನಿ. ಅದಕ್ಕೆ ಅಪ್ಪು ಸರೇ ನನಗೆ ಪ್ರೇರಣೆ. ಅಪ್ಪು ಬಾಸ್, ಮಿಸ್ ಯು ಅಲಾಟ್.